ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್. ಇದು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ. ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸೊ ಅದಕ್ಕೆ ಮಾಡಿರಲಿಲ್ಲ. ಬೆಳಿಗ್ಗೆ ಬೇಗ ಎದ್ದು ರಂಗೋಲಿ ಹಾಕ್ತಾಯಿದ್ದೀನಿ. ಇತ್ತೀಚೆಗೆ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಪೂಜೆ ಮಾಡೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ. ಒಂದು 6 ಗಂಟೆ 7 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಬೇಗ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ನೈಟ್ ಟೈಮ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರೆ ಬೆಳಿಗ್ಗೆ ಬೇಗನೆ ಎಲ್ಲ ರೆಡಿ ಆಗುತ್ತೆ. ನಾನು ನೈಟ್ ಹೊತ್ತೇ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೋತೀನಿ. ಡೈಲಿ ಅಷ್ಟೇ ರಂಗೋಲಿ ಎಲ್ಲ ಹಾಕೊಂಡ್ಮೇಲೆ ಬೆಳಿಗ್ಗೆ ಪೂಜೆನೂ ಮುಗೀತು. ನಮ್ಮ ಮನೆ ಕೆಳಗಡೆ ಇರೋರು ಕೂಡ ವರಲಕ್ಷ್ಮಿ ಹಬ್ಬ ಮಾಡಿದರು. ಹೋದ ವಾರ ಮಾಡಿರಲಿಲ್ಲ, ಸೊ ಈ ವಾರ ಮಾಡಿದರು. ಅಲ್ಲೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಸಾಂಬಾರೆಲ್ಲ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಸಂಜೆ ಹೊತ್ತು ಅಡುಗೆ ಮಾಡೋಕ್ಕೆ ಮನಸ್ಸೇ ಆಗೋದಿಲ್ಲ. ಸೊ ಅದಕ್ಕೆ ಸಾಂಬಾರು ಒಂದು ಮಾಡಿ ಇಟ್ಕೊಳ್ಳೋಣ ಅಂತ ಮಧ್ಯಾಹ್ನದ ಹೊತ್ತು ಸಾಂಬಾರನ್ನ ರೆಡಿ ಮಾಡ್ಕೊತೀನಿ. ಸಂಜೆ ಸಿಂಪಲ್ಲಾಗಿ ಮುದ್ದೆ ಅನ್ನ ಮಾಡ್ಕೊಳ್ಳೋ ಥರ ಮಧ್ಯಾಹ್ನನೇ ಸಾಂಬಾರೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಊಟಕ್ಕೂ ಆಗುತ್ತೆ ಅಂತ ಹೇಳಿ. ಅದರಲ್ಲಿ ಸಂಜೆ ಆಗಿತ್ತು. ಕೆಳಗಡೆ ಮನೆಯವರು ಅರಿಶಿನ ಕುಂಕುಮಕ್ಕೆ ಕರೆದಿದ್ರು, ಹೋಗಿ ಮುಗಿಸ್ಕೊಂಡು ಬಂದೆ. ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ವೀಡಿಯೋನು ನಾನು ಇದರಲ್ಲೇ ಆ್ಯಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಏನಿಲ್ಲ, ಶನಿವಾರ ಇದ್ದು ಮಾಮೂಲಿ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ. ಶ್ರಾವಣ ಶನಿವಾರ ಅಂತೇಳಿ ದೀಪನೇ ಹಚ್ಚಿರಲಿಲ್ಲ. ನಾನು 2 ವಾರದಿಂದ ಹಚ್ಚೋಕ್ಕೆ ಆಗಿರಲಿಲ್ಲ ಶನಿವಾರ. ಅದಕ್ಕೆ ಈ ವಾರನಾದರೂ ಹಚ್ಚೋಣ ಅಂತೇಳಿ ದೀಪ ಹಚ್ಚೋಕ್ಕೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಿದೆ. ಟೊಮೊಟೊ ಬಾತ್ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ಆಲ್ರೆಡಿ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ.